144 ವರ್ಷಗಳ ಬಳಿಕ ಪ್ರಯಾಗರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಇದನ್ನೇ ಬೆಂಗಳೂರಿನಲ್ಲಿ ಬಂಡವಾಳ ಮಾಡಿಕೊಂಡು ಜನರಿಗೆ ವಂಚನೆ ಮಾಡ್ತಾ ಇದ್ದಂತಹ ಪ್ರಕರಣವೊಂದು ವರದಿಯಾಗಿದೆ. ಸಿಲಿಕಾನ್ ಸಿಟಿ ಜನರೇ ಎಚ್ಚರ ಎಚ್ಚರ ಎಚ್ಚರ. ಕುಂಭಮೇಳದ ಹೆಸರಿನಲ್ಲಿ 64,000 ರೂಪಾಯಿ ನಾಮ ಹಾಕಿದ್ದಾರೆ. ಕಡಿಮೆ ಬೆಲೆಯಲ್ಲಿ ಕುಂಭಮೇಳಕ್ಕೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ವಂಚನೆ ಮಾಡಿರುವಂತಹ ಪ್ರಕರಣ ಇದು. ಹಂತ ಹಂತವಾಗಿ 64,000 ರೂಪಾಯಿ ಹಣವನ್ನು ಹಾಕಿಸ್ಕೊಂಡಿದ್ದಾರೆ ಪ್ರದೀಪ್. ಹಾಕಿದ್ದು ಪ್ರದೀಪ್. ರಾಕೇಶ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಹೆಸರಿನಲ್ಲಿ ವಂಚನೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಣ ಹಾಕಿದ ತಕ್ಷಣ ಕಾಲ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿದೆಯಂತೆ. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಮೋಸ ಹೋದಂತಹ ಪ್ರದೀಪ್ ಅವರು ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಬೆಂಗಳೂರಿನ ಜನರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅತಿ ಕಡಿಮೆ ದುಡ್ಡಲ್ಲಿ ನಿಮ್ಮನ್ನು ಯಾರಾದರೂ ಮಹಾಕುಂಭ ಮೇಳಕ್ಕೆ ಕರೆದುಕೊಂಡು ಹೋಗ್ತೀವಿ, ಉತ್ತರ ಪ್ರದೇಶದ ಪ್ರಯಾಗರಾಜ್ ಕರ್ಕೊಂಡು ಹೋಗ್ತೀವಿ ಅಂದರೆ ಸ್ವಲ್ಪ ಅಲರ್ಟ್ ಆಗಬೇಕಾಗುತ್ತೆ. ಯಾಕೆಂದರೆ ಇದೇ ರೀತಿ ಪ್ರದೀಪ್ ಎನ್ನುವ್ರಿಗೆ ವಂಚನೆ ಆಗಿರುವಂಥದ್ದು. ಅವರ ವಾಟ್ಸಪ್ ಚಾಟನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಹಂತ ಹಂತವಾಗಿ ಅವರು 64,000 ರೂಪಾಯಿಯನ್ನು ಪೇ ಮಾಡಿದ್ದಾರೆ. ಅದಾದಮೇಲೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಅಲ್ಲಿಂದ ಅವರು ಪೇರಿಕಿತ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಮಹಾಕುಂಭಮೇಳದ ಹೆಸರಿನಲ್ಲಾಗಿರುವಂತಹ ವಂಚನೆಗೆ ಒಳಗಾದವರು ಪ್ರದೀಪ್ ಅನ್ನೋದು ಗೊತ್ತಾಗ್ತಾ ಇದೆ. ಯಾರಿದು ಪ್ರದೀಪು, ಅವರನ್ನು ಹೇಗೆ ವಂಚನೆ ಮಾಡಿದ್ರು, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಸದ್ಯಕ್ಕೆ ನರಸಿಂಹಮೂರ್ತಿ? ಪ್ರೇಮ್, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಿದೆ. ಮಹಾಕುಂಭಮೇಳಕ್ಕೆ ರಾಜ್ಯದಿಂದ ಸಾಕಷ್ಟು ಯಾತ್ರಾರ್ಥಿಗಳು ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಒಂದಷ್ಟು ಪುಣ್ಯ ಸ್ನಾನವನ್ನು ಮಾಡುವ ಕೆಲಸವನ್ನು ಕೂಡ ಈಗಲೂ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಇದನ್ನೇ ಬಂಡವಾಳ ಮಾಡ್ಕೊಂಡಂಥವ್ರು, ಅದರಿಂದ ಒಂದಷ್ಟು ಹಣ ಮಾಡ್ತಕ್ಕಂಥ ಕೆಲಸಕ್ಕೆ ಇಳಿದಂಥವರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಇದರ ಬಗ್ಗೆ FIR ಕೂಡ ದಾಖಲಾಗಿದೆ. ಪ್ರದೀಪ್ ಅಂತೇಳಿ ಇವರು ಜ್ಞಾನಭಾರತಿಯ ನಿವಾಸಿ. ಇವರು ಈ ಪ್ರಯಾಗ್ರಾಜ್ಗೆ ಹೋಗೋದು ಹೇಗೆ, ಅದು ಟ್ರೈನ್ ಇರ್ಬೋದು ಅಥವಾ ಬಸ್ ಮುಖಾಂತರ ಹೇಗೆ ಹೋಗ್ಬೋದು, ರೂಟ್ ಹೇಗೆ, ಹೀಗೆ ಗೂಗಲ್ನಲ್ಲಿ ಒಂದಷ್ಟು ಸರ್ಚನ್ನು ಮಾಡಿದ್ದಾರೆ. ಅಲ್ಲಿಗೆ ಇವರೆಲ್ಲ ಯಾವ ಮಟ್ಟಿಗಿದ್ದಾರೆ ಅಂತೇಳಿ ಇವರು ಗೂಗಲ್ನಲ್ಲಿ ಸರ್ಚ್ ಮಾಡ್ತಿದ್ದಂಗೆ ರಾಕೇಶ್ ಎನ್ನುವ ಒಬ್ಬ ವ್ಯಕ್ತಿ ಫೋನ್ ಮಾಡಿದ್ದಾನೆ. ನಮ್ಮದೊಂದು ಟ್ರಾವೆಲ್ ಏಜೆನ್ಸಿ ಇದೆ, ನಾವು ಪ್ರಯಾಗ್ರಾಜ್ಗೆ ನಮ್ಮದು ಯಾವ ರೀತಿ ಪ್ಯಾಕೇಜ್ ಇದೆ ಅನ್ನೋ ಮಟ್ಟಿಗೆ ಆ ಪ್ಯಾಕೇಜನ್ನು ರೆಡಿ ಮಾಡಿದ್ದಂತಹ ಒಂದು ಡೇಟಾವನ್ನು ಕಳಿಸುವ ಕೆಲಸವನ್ನು ಕೂಡ ಮಾಡಿದ್ದಾನೆ. ಅಂದರೆ ಈತ ಯಾವುದೋ ಟೂರ್ ಕಂಪ್ನಿ ಇರ್ಬೋದು, ಪ್ಯಾಕೇಜನ್ನು ಕಳಿಸ್ಕೊಟ್ಟಿದ್ದಾನೆ ಅನ್ನೋ ಮಟ್ಟಿಗೆ ಪ್ರದೀಪ್ ನಂಬಿದ್ದಾರೆ. ಹೀಗಾಗಿ ಹಂತ ಹಂತವಾಗಿ ಸುಮಾರು 64,000 ರೂಪಾಯಿ ಹಣವನ್ನು ಹಾಕುವ ಕೆಲಸವನ್ನು ಮಾಡಿದ್ದಾರೆ. ಅದಾದ ಬಳಿಕ ಹಣವನ್ನು ಕಂಪ್ಲೀಟಾಗಿ ಹಾಕಿದಂತಹ ಬಳಿಕ ಆತ ಸಂಪೂರ್ಣವಾಗಿ ಆತನ ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಆ ಬಳಿಕ ಇವರು ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ದೂರು ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿಗೆ ಈ ಆನ್ಲೈನ್ನಲ್ಲಿ ಸರ್ಚ್ ಮಾಡಿದ್ರು ಕೂಡ ಈ ಆನ್ಲೈನ್ ವಂಚಕರು ಯಾರಿದ್ದಾರೆ, ಅವರು ಯಾರ್ಯಾರು ಏನೇನನ್ನು ಸರ್ಚ್ ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಿದೆ. ಈ ನಿಟ್ಟಿನಲ್ಲಿ ಪ್ರದೀಪ್ ರವರನ್ನು ಈ ರೀತಿ ಯಾಮಾರಿಸುವ, ವಂಚಿಸುವ ಕೆಲಸವನ್ನು ಅದು ಕೂಡ ಮಹಾಕುಂಭಮೇಳದ ಹೆಸರಿನಲ್ಲಿ ಮಾಡಲಾಗಿದೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಹಾಗಾಗಿ ಜನರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯಾರೋ ಕಡಿಮೆ ದುಡ್ಡಿಗೆ ನಿಮ್ಮನ್ನು ಪ್ರಯಾಗರಾಜ್ ಕರ್ಕೊಂಡು ಹೋಗ್ತೀವಿ ಅಂದ ತಕ್ಷಣ ಓಡೋಡಿ ದುಡ್ಡು ಕೊಡೋದಕ್ಕಿಂತ ಮೊದಲು ಎಲ್ಲದರ ಬಗ್ಗೆ ಯೋಚಿಸಿ, ಆ ಕಂಪನಿ ಏನು, ಆ ಟ್ರಾವೆಲ್ಸ್ ಏನು, ಎಲ್ಲದರ ಬಗ್ಗೆ ತಿಳ್ಕೊಂಡು ದುಡ್ಡನ್ನು ಕೊಟ್ಟರೆ ನೀವು ಪ್ರಯಾಗರಾಜ್ ಹೋಗಿ ಪುಣ್ಯ ಸ್ನಾನವನ್ನು ಮಾಡ್ಕೊಂಡು ಬರ್ಬೋದು. ಇಲ್ಲಾಂದರೆ ಈ ರೀತಿ ವಂಚನೆ ಆಗುವಂತಹ ಸಾಧ್ಯತೆ ಇರುತ್ತೆ.